ನೀನ್ ನಿಜವಾದ ಗಂಡಸಾಗಿದ್ದಿದ್ರೆ ಅವಳು ಯಾಕೆ ನನ್ನ ಮೆಚ್ಕೋತಿದ್ಲು? ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಬ್ಬ ಅಪ್ರತಿಮ ಕಲಾವಿದನ ಬಗ್ಗೆ ಮಾತನಾಡ್ತಿದ್ದೇವೆ. ಈ ವ್ಯಕ್ತಿಯನ್ನು ನೀವು ಅದೆಷ್ಟೋ ಸಿನಿಮಾಗಳಲ್ಲಿ ಗಂಭೀರವಾದ ತಂದೆಯಾಗಿ, ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಅಥವಾ ನಾಯಕನಿಗೆ ಸವಾಲು ಹಾಕುವ ವಿಲನ್ ಆಗಿ ನೋಡ್ತೀರಿ. ಆದರೆ ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಿಂಚಿದ ಈ ಕೊಡಗಿನ ಕುವರ ಇವತ್ತು ಯಾವುದೇ ಸಿನಿಮಾಗಿಂತ ಕಡಿಮೆ ಇಲ್ಲ. ಕೊಡಗಿನ ಬೆಟ್ಟಗಳಲ್ಲಿ ಬೆಳೆದು ಆಕಾಶದಲ್ಲಿ ವಿಮಾನ ಹಾರಿಸುವ ಕನಸು ಕಂಡಿದ್ದ ಒಬ್ಬ ತರುಣ ವಿಧಿ ಬರದಂತೆ ಬಣ್ಣದ ಲೋಕಕ್ಕೆ ಬಂದು ಸ್ಟಾರ್ ಆದ ಕಥೆ ಇದು. ಆದರೆ ಕಾಲದ ಆಟ ನೋಡಿ, ಒಂದು ಕಾಲದಲ್ಲಿ ಆ್ಯಕ್ಷನ್ ದೃಶ್ಯಗಳಲ್ಲಿ ಓಡಾಡುತ್ತಿದ್ದ ಅದೇ ಪಾದಗಳು ಇಂದು ಹೆಜ್ಜೆ ಇಡಲು ಕಷ್ಟಪಡುತ್ತಿವೆ. ಇತ್ತೀಚೆಗೆ ಈ ಹಿರಿಯ ನಟ ನಡೆದಾಡಲು ಪರದಾಡುತ್ತಿರುವ ದೃಶ್ಯಗಳನ್ನು ಕಂಡು ಅಭಿಮಾನಿಗಳ ಕಣ್ಣು ಒದ್ದೆಯಾಗಿದೆ. ಹೌದು, ನಾವು ಇನ್ನು ನೋಡ್ತಿರುವುದು ಹಿರಿಯ ನಟ ಜೈ ಜಗದೀಶ್ ಅವರ ಬಗ್ಗೆ. ಅವರ ಸಿನಿಮಾಗೆ ಬಂದಿದ್ದು ಹೇಗೆ, ಅವರ ವೈಯಕ್ತಿಕ ಜೀವನದ ನೋವು ನಲಿವುಗಳೇನು, ಅವರ 4 ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ, ಅವರ ಕುಟುಂಬ ಹೇಗಿದೆ, ಇವತ್ತು ಅವರು ಅನುಭವಿಸುತ್ತಿರುವ ಆರೋಗ್ಯದ ಸಮಸ್ಯೆ ಏನು, ಈ ಎಲ್ಲ ರೋಚಕ ಮತ್ತು ಕರುಣಾಜನಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಅಂತೂ ಮಾಡಿ. ಬಯಸದ ಬಳಿ ಬಂದೆ. ಸ್ನೇಹಿತರೆ, ಜೈ ಜಗದೀಶ್ ಅವರ ಪಯಣ ಶುರುವಾಗಿದ್ದು ಮಲೆನಾಡಿನ ಕೊಡಗಿನ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿದ ಇವರು 7 ಜನ ಮಕ್ಕಳಲ್ಲಿ 4ನೇಯವರು. ಬಾಲ್ಯದಲ್ಲಂತೂ ಇವರು ಸಿಕ್ಕಾಪಟ್ಟೆ ತುಂಟರಾಗಿದ್ರಂತೆ. ಶಾಲೆಯಲ್ಲಿ ಓದುವುದಕ್ಕಿಂತ ಮರದ ಕೊಂಬೆಗಳನ್ನೇ ಹಾಕಿ ಸ್ಟಿಕ್ ಮಾಡಿಕೊಂಡು ಹಾಕಿ ಆಟ ಆಡುವುದರಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಆದರೆ ಯುವಕನಾಗುತ್ತಿದ್ದಂತೆ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ಗುರಿ ಇತ್ತು. ಅವರಿಗೆ ಬಣ್ಣದ ಲೋಕದ ಕನಸುಗಳಿರಲಿಲ್ಲ, ಬದಲಾಗಿ ಅವರಿಗೆ ವಿಮಾನದ ಪೈಲಟ್ ಆಗಬೇಕೆಂಬ ಹಂಬಲವಿತ್ತು. ಇದಕ್ಕಾಗಿ ಅವರು ಕಠಿಣ ತರಬೇತಿಯನ್ನು ಪಡೆದು ಪೈಲಟ್ ಕೂಡ ಆಗ್ತಾರೆ. ವಿಚಿತ್ರ ನೋಡಿ, ಆಕಾಶದಲ್ಲಿ ಹಾರಾಡಬೇಕಿದ್ದ ವ್ಯಕ್ತಿಯನ್ನು ನೆಲದ ಮೇಲೆ ನಿಂತು ನಟಿಸುವಂತೆ ಮಾಡಿದ್ದು ಕನ್ನಡಿಗರ ಹೆಮ್ಮೆಯ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು. ಒಮ್ಮೆ ಪುಟ್ಟಣ್ಣನವರು ಜೈ ಜಗದೀಶ್ ಅವರನ್ನು ನೋಡಿದಾಗ ಅವರಲ್ಲಿದ್ದ ವ್ಯಕ್ತಿತ್ವ ಮತ್ತು ಕಣ್ಣಿನ ತೇಜಸ್ಸು ನೋಡಿ ಮಾರು ಹೋಗಿದ್ರು. ತಕ್ಷಣವೇ ತಮ್ಮ ಸಿನಿಮಾದಲ್ಲಿ ನಟಿಸುವಂತೆ ಆಫರ್ ನೀಡಿದರು. ಆದರೆ ತರಬೇತಿ ಪಡೆದು ಪೈಲಟ್ ಆಗಿದ್ದ ಜಗದೀಶ್ ಅವರಿಗೆ ನಟನೆ ಎಂಬುದು ಅರಗಿಸಿಕೊಳ್ಳಲು ಕಷ್ಟವಾಗಿತ್ತು. ನನಗೆ ಡೈಲಾಗ್ ಹೇಳಲು ಬರಲ್ಲ ಸರ್ ಎಂದು ಹಿಂದೇಟು ಹಾಕಿದಾಗ ಪುಟ್ಟಣ್ಣನವರು ಪಟ್ಟು ಹಿಡಿದು ಅವರನ್ನು ಸಿನಿಮಾ ರಂಗಕ್ಕೆ ಹೇಳ್ತಾ ಇರ್ತಾರೆ. ಹಾಗೆ ಫಲಿತಾಂಶ ಸಿನಿಮಾದ ಮೂಲಕ ಅವರು ಬೆಳ್ಳಿ ತೆರೆಗೆ ಕಾಲಿಡ್ತಾರೆ. ಆರಂಭದಲ್ಲಿ ಕೇವಲ ಅಭಿನಯಕ್ಕೆ ಸೀಮಿತವಾಗಿದ್ದ ಜಗದೀಶ್ ಕ್ರಮೇಣ ಪುಟ್ಟಣ್ಣನವರ ಗರಡಿಯಲ್ಲಿ ಶಿಸ್ತಿನ ಸಿಪಾಯಿಯಂತೆ ಬೆಳೀತಾರೆ. ಕೃಷ್ಣನಿಗೆ ಒಂದು ಭಾರಿ ರೈಲ್ ಬಂಡಿ ತರ್ತೀನಿ ಅಂತೆ ಸಂಧ್ಯಾ. ಕೃಷ್ಣನ್ಗ ರೈಲ್ ಬಂಡಿನ ಯಾರು ಹಾಗಂತ ಹೇಳಿದ್ದು? ಇವನ ಮುಖಕ್ಕೆ ಅದು ಬೇರೆ ಕೇಳು, ಕೆಲಸ ಮಾಡು. ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ನಟ ಅಂಬರೀಷ್ ಅವರನ್ನೇ ವಿಮಾನದಲ್ಲಿ ಕೂರಿಸಿಕೊಂಡು ಆಕಾಶದಲ್ಲಿ ಗಾಬರಿಗೊಳಿಸಿದ ಆ ದಿನಗಳು ಜೈ ಜಗದೀಶ್ ಅವರ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದ್ದಾವೆ. ಆ ಒಂದು ಪೈಲಟ್ ಕನಸು ಇಂದು ಅಷ್ಟೊಂದು ಸಿನಿಮಾಗಳಲ್ಲಿ ಅವರನ್ನು ಸೂಪರ್ ಸ್ಟಾರ್ ಆಗಿ ಬೆಳೆಸುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ಸಿನಿಮಾ ರಂಗದಲ್ಲಿ ಯಶಸ್ಸಿನ ಏಣಿ ಏರುತ್ತಿದ್ದ ಜೈ ಜಗದೀಶ್ ಅವರ ಜೀವನ ಹೊರಗಿನಿಂದ ನೋಡಲು ಬಣ್ಣವಾಗಿ ಕಂಡರೂ ಅವರ ವೈಯಕ್ತಿಕ ಬದುಕಿನಲ್ಲಿ ಒಂದು ದೊಡ್ಡ ಬಿರುಗಾಳಿ ಬೀಸಿತು. ಹೌದು, ಜೈ ಜಗದೀಶ್ ಅವರು ನಟರಾಗಿ ಮಿಂಚುತ್ತಿದ್ದ ಕಾಲದಲ್ಲೇ ಮದುವೆ ಆಗ್ತಾರೆ. ಆದರೆ ಆ ಮೊದಲ ಸಂಬಂಧ ಅವರು ಅಂದುಕೊಂಡಂತೆ ಸುಖಮಯವಾಗಿರಲಿಲ್ಲ. ಆದರೆ ಮೊದಲ ಸಂಬಂಧದಲ್ಲಿ ಅವರಿಗೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮತ್ತು ಸಂಸಾರದ ಒಳಜಗಳಗಳಿಂದಾಗಿ ಆ ಮದುವೆ ಅರ್ಧಕ್ಕೆ ಮುರಿದು ಬಿತ್ತು. ಈ ವಿಚ್ಛೇದನ ಜಗದೀಶ್ ಅವರನ್ನು ಮಾನಸಿಕವಾಗಿ ತುಂಬ ಕುಗ್ಗಿಸಿತ್ತು. ಒಂದು ಕಡೆ ಸಿನಿಮಾಗಳಲ್ಲಿ ಸ್ಟಾರ್ ಆಗಿ ಮಿಂಚುತ್ತಿದ್ದರೂ ಒಳಗೆ ಮೌನವಾಗಿ ಅಳುತ್ತಿದ್ದರು. ಆ ಸಮಯದಲ್ಲಿ ಅವರ ಜೀವನಕ್ಕೆ ಆಸರೆಯಾಗಿ ಬಂದವರೇ ನಟಿ ಮತ್ತು ನಿರ್ದೇಶಕಿ ವಿಜಯಲಕ್ಷ್ಮಿ ಸಿಂಗ್. ಖ್ಯಾತ ನಿರ್ದೇಶಕ ಡಿ ರಾಜೇಂದ್ರ ಬಾಬು ಅವರ ಸಹೋದರಿಯಾಗಿದ್ದ ವಿಜಯಲಕ್ಷ್ಮಿ ಅವರಿಗೆ ಜಗದೀಶ್ ಅವರ ಮೇಲೆ ಅಪಾರ ಗೌರವವಿತ್ತು. ಮೊದಲು ಕೇವಲ ಗೆಳೆತನವಾಗಿ ಶುರುವಾದ ಈ ಸಂಬಂಧ ನಂತರ ಪ್ರೀತಿಗೆ ತಿರುಗಿತು. ಜೈ ಜಗದೀಶ್ ಅವರು ತಮ್ಮ ಮೊದಲ ಮದುವೆಯ ಕೈ ನೆನಪುಗಳನ್ನು ಮರೆತು ಹೊಸ ಜೀವನ ಆರಂಭಿಸಲು ವಿಜಯಲಕ್ಷ್ಮಿ ಸಿಂಗ್ ಧೈರ್ಯ ತುಂಬಿದರು. ಆದರೆ ಈ ಮದುವೆ ಅಷ್ಟು ಸುಲಭವಾಗಿರಲಿಲ್ಲ. 2 ಕುಟುಂಬಗಳನ್ನು ಒಪ್ಪಿಸಿ ತಮ್ಮ ಜೀವನದ ಹಳೆಯ ಪುಟಗಳನ್ನು ಮುಚ್ಚಿ ಹೊಸ ಅಧ್ಯಾಯ ಆರಂಭಿಸುವುದು ಒಂದು ದೊಡ್ಡ ಸವಾಲಾಗಿತ್ತು. ಕೊನೆಗೂ ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು. ವಿಶೇಷವೆಂದರೆ ವಿಜಯಲಕ್ಷ್ಮಿ ಸಿಂಗ್ ಅವರು ಜೈ ಜಗದೀಶ್ ಅವರ ಮೊದಲ ಪತ್ನಿಯ ಮಗಳಾದ ಅರ್ಪಿತಾಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದರು. ಹಾಗೆ ಜೈ ಜಗದೀಶ್ ಅವರ ಜೀವನದಲ್ಲಿ 2ನೇ ಇನ್ನಿಂಗ್ಸ್ ಆರಂಭವಾಯಿತು. ಅಲ್ಲಿವರೆಗೆ ಕೇವಲ ನಟನಾಗಿದ್ದ ಜಗದೀಶ್
ತಮ್ಮ ಪತ್ನಿಯ ಬೆಂಬಲದಿಂದ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಕೂಡ ಚಿತ್ರರಂಗದಲ್ಲಿ ಹೊಸ ಛಾಪು ಮೂಡಿಸಿದರು. ಇವರಿಬ್ಬರ ಜೋಡಿ ಸ್ಯಾಂಡಲ್ವುಡ್ನ ಮಾದರಿ ಜೋಡಿಗಳಲ್ಲಿ ಒಂದಾಗಿ ಇಂದಿಗೂ ಸಿನಿ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ. ಜೈ ಜಗದೀಶ್ ಅವರ ಜೀವನದ ಅತ್ಯಂತ ಸುಂದರವಾದ ಮತ್ತು ಹೆಮ್ಮೆಯ ಅಧ್ಯಾಯ ಎಂದರೆ ಅದು ಅವರ 4 ಹೆಣ್ಣು ಮಕ್ಕಳು. ಇವತ್ತು ಅವರು ಚಿತ್ರರಂಗದಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿರಲಿ, ಮನೆಗೆ ಬಂದರೆ ಅವರು ಕೇವಲ ಒಬ್ಬ ಪ್ರೀತಿಯ ತಂದೆ. ಜೈ ಜಗದೀಶ್ ಅವರಿಗೆ ಒಟ್ಟು 4 ಪುತ್ರಿಯರು. ಮೊದಲನೆಯವರು ಅರ್ಪಿತಾ. ಇವರು ಮೊದಲ ಹೆಂಡತಿಯ ಮಗಳು. ಸಂಬಂಧಗಳು ಮುರಿದು ಬಿದ್ದಾಗ ಮಕ್ಕಳು ಅನಾಥರಾಗುವ ಅಥವಾ ದೂರವಾಗುವ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಆದರೆ ಜೈ ಜಗದೀಶ್ ಮತ್ತು ವಿಜಯಲಕ್ಷ್ಮಿ ಸಿಂಗ್ ಅವರು ಅರ್ಪಿತಾಳನ್ನು ಅತಿ ಹೆಚ್ಚು ಪ್ರೀತಿಯಿಂದ ಬೆಳೆಸ್ತಾರೆ. ಅರ್ಪಿತಾ ಇಂದಿಗೂ ಜೈ ಜಗದೀಶ್ ಅವರ ಪ್ರೀತಿಯ ಹಿರಿಯ ಮಗಳಾಗಿ ಕುಟುಂಬದ ಬೆನ್ನೆಲುಬಾಗಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಸಿಂಗ್ ಮತ್ತು ಜೈ ಜಗದೀಶ್ ದಂಪತಿಗೆ ವೈಭವಿ, ವೈಸಿರಿ ಮತ್ತು ವೈನಿಧಿ ಎಂಬ 3 ಹೆಣ್ಣು ಮಕ್ಕಳಿದ್ದಾರೆ. ಈ 3 ಕೂಡ ಬೆಳ್ಳಿತೆರೆ ಮೇಲೆ ಒಟ್ಟಾಗಿ ಕಾಣಿಸಿಕೊಂಡಿದ್ದು ಸ್ಯಾಂಡಲ್ವುಡ್ನ ಒಂದು ದೊಡ್ಡ ದಾಖಲೆ ಎಂದೇ ಹೇಳಬಹುದು. ವಿಜಯಲಕ್ಷ್ಮಿ ಸಿಂಗ್ ಅವರು ನಿರ್ದೇಶಿಸಿದ ಯಾನ ಎಂಬ ಸಿನಿಮಾದ ಮೂಲಕ ಈ 3 ಸುಂದರಿಯರು ನಾಯಕಿಯರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಒಬ್ಬ ತಂದೆಯಾಗಿ ಜೈ ಜಗದೀಶ್ ಅವರಿಗೆ ತಮ್ಮ 3 ಹೆಣ್ಣು ಮಕ್ಕಳು ಒಂದೇ ಪರದೆಯ ಮೇಲೆ ನಟಿಸುತ್ತಿರುವುದನ್ನು ನೋಡುವುದು ಒಂದು ಅದ್ಭುತ ಕನಸಿನಂತಿತ್ತು. ಜೈ ಜಗದೀಶ್ ಅವರು ಯಾವಾಗಲೂ ಹೇಳುವಂತೆ ಅವರಿಗೆ ಗಂಡು ಮಕ್ಕಳಿಲ್ಲ ಎಂಬ ಕೊರಗು ಯಾವತ್ತೂ ಕಾಡಿಲ್ಲವಂತೆ. ಬದಲಾಗಿ ನನ್ನ 4 ಹೆಣ್ಣು ಮಕ್ಕಳು ನನಗೆ 4 ಗಂಡು ಮಕ್ಕಳಿಗೆ ಸಮಾನ ಎಂದು ಅವರು ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಇವತ್ತು ಈ ಹೆಣ್ಣು ಮಕ್ಕಳು ಕೇವಲ ನಟನೆಯಲ್ಲಿ ಮಾತ್ರವಲ್ಲದೆ ಉದ್ಯಮ ಮತ್ತು ಕಲಾ ಲೋಕದ ವಿವಿಧ ವಿಭಾಗಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ವೈನಿಧಿ ಜಗದೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದು ತಮ್ಮ ತಂದೆಯ ಜೊತೆಗಿನ ಮುದ್ದಾದ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿರ್ತಾರೆ. ತಂದೆಗೆ ಆರೋಗ್ಯ ಸಮಸ್ಯೆ ಆದಾಗ ಅಥವಾ ಅವರು ನಡೆಯಲು ಕಷ್ಟಪಟ್ಟಾಗ ಈ 4 ಹೆಣ್ಣು ಮಕ್ಕಳು ಅವರಿಗೆ ಕಣ್ಣಿನ ರೆಪ್ಪೆಯಂತೆ ಆಸರೆಯಾಗಿದ್ದಾರೆ. ಇನ್ನು ಮಗಳ ಮದುವೆಯ ಸಂಭ್ರಮವಿರಲಿ ಅಥವಾ ಮನೆಯ ಸಣ್ಣ ಕಾರ್ಯಕ್ರಮವಿರಲಿ, ಜೈ ಜಗದೀಶ್ ಅವರು ತಮ್ಮ ಮಕ್ಕಳ ಜೊತೆ ಕಳೆಯುವ ಪ್ರತಿ ಕ್ಷಣವೂ ಅವರ ಪಾಲಿಗೆ ಅತ್ಯಂತ ಅಮೂಲ್ಯ. ಈ ತಂದೆ ಮಕ್ಕಳ ಬಾಂಧವ್ಯ ಇವತ್ತಿನ ಕಾಲಕ್ಕೆ ಒಂದು ದೊಡ್ಡ ಮಾದರಿ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಜೀವನವೆಂಬುದು ಒಂದು ಪಯಣ ಸ್ನೇಹಿತರೆ. ಇಲ್ಲಿ ಸುಖದ ಜೊತೆಗೆ ಕಷ್ಟಗಳು ಬೆನ್ನೇರಿ ಬರ್ತವೆ. ಒಂದು ಕಾಲದಲ್ಲಿ ಆ್ಯಕ್ಷನ್ ಸಿನಿಮಾಗಳಲ್ಲಿ ಸ್ಟಂಟ್ ಮಾಡುತ್ತಾ 100 ಜನರಿಗೆ ಸ್ಫೂರ್ತಿಯಾಗಿದ್ದ ಜೈ ಜಗದೀಶ್ ಅವರು ಇವತ್ತು ಶಾರೀರಿಕವಾಗಿ ಕೆಲವು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಇತ್ತೀಚಿನ ಕೆಲವು ಸಮಾರಂಭಗಳಲ್ಲಿ ಮತ್ತು ವಿಡಿಯೋಗಳಲ್ಲಿ ನೀವು ಗಮನಿಸಿರಬಹುದು. ಜೈ ಜಗದೀಶ್ ಅವರು ನಡೆಯಲು ತುಂಬಾ ಕಷ್ಟಪಡ್ತಿದ್ದಾರೆ. ಸರಿಯಾಗಿ ಹೆಜ್ಜೆ ಇಡಲಾಗದೆ ಪರದಾಡುವ ಅವರ ಪರಿಸ್ಥಿತಿಯನ್ನು ಕಂಡು ಕನ್ನಡಿಗರು ಮುರುಗುತ್ತಿದ್ದಾರೆ. ಅಷ್ಟಕ್ಕೂ ಅವರಿಗೆ ಏನಾಗಿದೆ? ಜೈ ಜಗದೀಶ್ ಅವರಿಗೆ ಈಗ 70 ವರ್ಷ ದಾಟಿದೆ. ವಯೋಸಹಜವಾದ ಮಂಡಿ ನೋವು ಮತ್ತು ಕಾಲುಗಳ ಸ್ನಾಯುಗಳ ದೌರ್ಬಲ್ಯ ಇವರನ್ನು ಬಾಧಿಸುತ್ತಿದೆ. ದಶಕಗಳ ಕಾಲ ಚಿತ್ರರಂಗದಲ್ಲಿ ಅಥವಾ ಚಿತ್ರೀಕರಣದ ಸಮಯದಲ್ಲಿ ಬಿಸಿಲು ಮಳೆ ಎನ್ನದೇ ಓಡಾಡಿದ್ದು ಶೂಟಿಂಗ್ ವೇಳೆ ಆದ ಸಣ್ಣ ಪುಟ್ಟ ಪೆಟ್ಟುಗಳು ವಯಸ್ಸಾದಂತೆ ಈ ರೀತಿ ಕಾಣಿಸಿಕೊಳ್ಳುತ್ತಿವೆ. ಅವರಿಗೆ ಸರಿಯಾಗಿ ಸಮತೋಲನ ಕಾಯ್ದುಕೊಳ್ಳಲು ಆಗದ ಕಾರಣ ಯಾರಾದರೂ ಹಿಡಿದುಕೊಂಡೇ ನಡೆಯಬೇಕಾದ ಪರಿಸ್ಥಿತಿ ಬಂದಿದೆ. ಆದರೆ ಇಷ್ಟೆಲ್ಲ ದೈಹಿಕ ನೋವಿದ್ರೂ ಜೈ ಜಗದೀಶ್ ಅವರ ಮನಸ್ಸು ಮಾತ್ರ ಇಂದಿಗೂ ಸಣ್ಣ ಹುಡುಗನಂತೆ ಚುರುಕಾಗಿದೆ. ನಡೆಯಲು ಆಗದಿದ್ದರೆ ಏನಂತೆ, ನಟಿಸಲು ಆಗುತ್ತದಲ್ಲ ಎಂಬ ಅವರ ಛಲ ಬೆರಗುಗೊಳಿಸುವಂಥದ್ದು. ಇವತ್ತಿಗೂ ಅವರು ಮನೆಯಲ್ಲಿ ಸುಮ್ಮನೆ ಕುಳಿತಿಲ್ಲ. ಜನಪ್ರಿಯ ಕನ್ನಡ ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತಾ ಕಿರುತೆರೆಯ ಮೂಲಕ ನಮ್ಮನ್ನು ರಂಜಿಸುತ್ತಲೇ ಇದ್ದಾರೆ. ಅವರು ಈಗ ಬೆಂಗಳೂರಿನ ತಮ್ಮ ಸುಂದರ ನಿವಾಸದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಕ್ಕಳ ಜೊತೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಫಿಸಿಯೋಥೆರಪಿ ಮಾಡಿಸಿಕೊಳ್ಳುತ್ತಾ ಸಣ್ಣದಾಗಿ ವ್ಯಾಯಾಮ ಮಾಡುತ್ತಾ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದಾರೆ. ಅವರಿಗೆ ಚಿತ್ರರಂಗದ ಮೇಲೆ ಇರುವ ಪ್ರೀತಿ ಎಷ್ಟಿದೆ ಎಂದರೆ ಸೆಟ್ನಲ್ಲಿ ಕುಳಿತು ಡೈಲಾಗ್ ಹೇಳುವಾಗ ಅವರ ಕಣ್ಣಿನಲ್ಲಿ ಆ ಹಳೆಯ ಮಿಂಚು ಮತ್ತೆ ಕಾಣಿಸಿಕೊಳ್ಳುತ್ತದೆ. ತನ್ನ ಕಷ್ಟವನ್ನು ಮರೆತು ಕಲೆಯನ್ನು ಗೌರವಿಸುವ ಇವರ ಗುಣವೇ ಇಂದು ಅವರನ್ನು ಚಿತ್ರರಂಗದ ಹಿರಿಯಣ್ಣನ ಸ್ಥಾನದಲ್ಲಿ ಕೂರಿಸಿದೆ. ಕೊನೆಯದಾಗಿ ಹೇಳಬೇಕೆಂದರೆ ಜೈ ಜಗದೀಶ್ ಅವರು ಕೇವಲ ಒಬ್ಬ ನಟರಲ್ಲ, ಅವರು ಒಂದು ಕಾಲಘಟ್ಟದ ಇತಿಹಾಸ. ಪೈಲಟ್ ಆಗಬೇಕಿದ್ದ ವ್ಯಕ್ತಿ ನಟನಾಗಿ ನಿರ್ಮಾಪಕನಾಗಿ ಈ ಮಣ್ಣಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಜೀವನದಲ್ಲಿ ಏನೇ ಸಂಕಷ್ಟ ಬಂದರೂ ದೈಹಿಕ ನೋವಿದ್ರೂ ಮುಗುಳ್ನಗುತ್ತಾ ಎದುರಿಸುವ ಅವರ ಈ ಗುಣ ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಸೊ ಫ್ರೆಂಡ್ಸ್, ಇದು ಹಿರಿಯ ನಟ ಜೈ ಜಗದೀಶ್ ಅವರ ಜೀವನದ ಒಂದು ಕಾಲಘಟ್ಟದ ಒಂದು ಪಯಣ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ, ಟಾಪಿಕ್ಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.